ದ್ವಾಪರ ಯುಗದಿಂದ ಕಲಿಯುಗ. ದ್ವಾಪರ ಯುಗ ಮುಗಿದ ನಂತರ ಬರುವುದು ಕಲಿಯುಗ. ಆ ಕಲಿಯುಗ ಹೇಗೆ ಬಂತು, ಆಮೇಲೆ ಆ ಕಲಿಯುಗ ಮುಕ್ತಾಯವಾಗುವುದು ಹೇಗೆ, ಅದರ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಸಣ್ಣ ಕಥೆಯನ್ನು ಹನುಮಂತೀರಪ್ಪ ಕೊಟ್ಗಿ ಇವರು ತಮ್ಮ ಹಿರಿಯರು ಹೇಳಿರ್ತಕ್ಕಂಥ ಒಂದು ಕಥೆಯನ್ನು ಈ ಮೂಲಕ ತಮಗೆ ತಿಳಿಸಲು ಇಷ್ಟಪಡುತ್ತಾರೆ. ಒಂದು ಸಲ ಧರ್ಮರಾಜರು ಇರುವ ಕಾಲಕ್ಕೆ ತಾವುಗಳು ಅಡವಿಯಲ್ಲಿ ಇದ್ದಾಗ ಗಡ್ಡೆ ಗೆಣಸುಗಳನ್ನು ತಿಂತಾಯಿದ್ರು. ಆ ಗಡ್ಡೆ ಗೆಣಸುಗಳೇ ಅವರ ಆಹಾರವಾಗಿತ್ತು. ಹೀಗೆ ಒಂದು ಸಲ ಏನೈತಿ, ಧರ್ಮರಾಜ ಸಂಚಾರಕ್ಕೆ ಹೋದಾಗ ಒಂದಷ್ಟು ಘಟನೆಗಳು ನಡೀತವೆ. ಆ ಘಟನೆಗಳನ್ನು ಇವತ್ತಿವರು ನಿಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ. ತಾವುಗಳು ಇದನ್ನು ಕೇಳಿ ಆನಂದಿಸಿ ಆಶೀರ್ವದಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಾಲಿ ಕಲಿಯದ ಈ ಹನುಮಂತೀರಪ್ಪ ಕೊಟ್ಗಿ ಇವರಲ್ಲಿ ಇಂತಹ ಇನ್ನಷ್ಟು ಕಥೆಗಳು ಹಾಗೂ ಹಾಡುಗಳು, ಜಾನಪದ ಗೀತೆಗಳು ಸಾಕಷ್ಟು ಇವರಿಂದ ನೀವು ಕೇಳ ಬಯಸಿದಲ್ಲಿ ಈ ಹಾಡಿಗೆ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೀವು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ವಿಡಿಯೋಗಳು ನಿಮ್ಮ ಕೈ ಸೇರಲಿವೆ. ಈ ವಯಸ್ಸಿನಲ್ಲಿ ಇಂತಹ ಅಭಿರುಚಿ ಹಾಡಬೇಕೆನ್ನುವ ಒಂದು ಹುಮ್ಮಸ ಇರುವುದನ್ನು ತಾವು ಪ್ರೋತ್ಸಾಹಿಸ್ತೀರಿ ಅಂತ ತಿಳ್ಕೊಂಡು ಈ ಕಥೆಯನ್ನು ಅವರು ಮುಂದುವರಿಸ್ತಾರ. ನೀವು ಇಂಥ ಕಥೆ ಕೇಳಬೇಕಂಥೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಆಯಿತು ಇಲ್ಲೋ ನಿನಗೆ ಯಾವ ನೀನು ಅಂದು ಬಿಡ್ತೇವೆ. ನೋಡಬೇಕು, ಯಾಕಡೆ ಸುತ್ತು ಹಿಂದೂ ಇಲ್ಲ, ಮುಂದೂ ಇಲ್ಲ, ಮಗ್ಗಲು ಇಲ್ಲ, ಸುತ್ತು ಕಡೆ ನೋಡಿದ್ರು ಏನೂ ಕಾಣೋದು, ಶಬ್ದ ಅಟ ಗುರುತಾತು. ಹೆಂಗೆ ಮಾಡಬೇಕು, ಇದು ಏನನ್ನೋದು ನಮ್ಮ ಕಣ್ಣಿಗೆ ಕಾಣುತ್ತಾನ, ಇದನ್ನು ಬಿಡಬಾರ್ದು ಹಂಗಾರ ಅಂತೇಳಿ ಮತ್ತೆ 4 ಹೆಜ್ಜೆ ಹೋದ ಕೂಡಲೇ ಜಿಗಿದು ಬಂದು ಅವನು ಮುಂದೆ ಕುಂತು ಬಿಡ್ತಾನೆ. ಅದು ಇರುವುದ ಒಂದು ಗೇನು ಬೇಡ, ಒಂದು ಪೂಟ ಈಟ ಎತ್ತರ, ಈಟ ಗೊಂಬೆ ಬಂದು ಕಿಸಿಂದ ಕುಂತ. ನಿನಗೆ ನಾ ಇಷ್ಟೊತ್ತನ್ನು ಹೇಳಿ ಕಬರಾಗಲಿಲ್ಲ, ನಾ ಹಂಗೆ ಹೊಂಟಿ, ನೀ ಯಾರು ಅಂದು ಬಿಡ್ತದೆ. ಅವಂದ ಅರ್ಜುನ, ನಾನು ಯಾರನ್ನೋದು ನಿನ್ನೆ ಮೊನ್ನೆ ಭೇಟಿಯಾಗಿದ್ದಿ ಅಂದ್ರೆ ನೀ ಯಾರನ್ನೋದು ಹೇಳ್ತಿದ್ನಿ, ಎಲ್ಲ ಮಾಡ್ತಿದ್ನಿ. ಆದ್ರೆ ಅದು ಏನು ಮಾಡೋದು ಇನ್ನೂ ಅಂದ. ನಾ ಇವತ್ತು ಬರುವಾಗ ನಮ್ಮ ಅಣ್ಣ ನನಗೆ ಭೇಟಿ ಆಗಲ್ದೆ ಬಂದಿದ್ನಿ ಅಂದರೆ ನಾ ಯಾರು ಅನ್ನೋದು ಹೇಳ್ತಿದ್ದು ನಿನಗೆಲ್ಲ ಕರೆ. ಇನ್ನೇನು ಮಾಡೋದು, ಏನು ಹೇಳಕ್ಕೆ ಅನ್ನೊಂದು ಆಜ್ಞೆ ಆಗೈತಿ. ಅದ್ರ ಸಲುವಾಗಿ ಇನ್ನೇನು ಮಾಡೋದು ಅಂತೇಳಿ ಅಲ್ಲಿಗೆ ಹೊಡೆದಾಳಿ ಮನೆಗೆ ಬಂದುಬಿಟ್ಟು. ಮನೆಗೆ ಬಂದ ಕೇಸಿಂದ ಬಂದು ಕುಂತಿದ್ನಂತ. ಕುಂತ ಕೂಡಲೇ ಯಾಕೆ ಕೋಪ ದೌಡ್ ಬಂದೆಲ್ಲ ಅಂದಂತವ ಧರ್ಮರಾಜ. ಅನಣ ಅನ್ನಂತವ, ಏನಪ್ಪ ಅವನವನ, ನಾನು ನಿನಗೆ ಭೇಟಿ ಆಗಲ್ದೆ ಹೋಗಿದ್ರೆ ಏನಕ್ಕೆ ತಾಕಿತ್ತು, ನೀವ ಬದಿಯಲ್ಲ ನನಗೆ ವಿಧಿಯಾಗಿ ನೀನು ಒಟ್ಟೆ ನನಗೆ ಅಡಬಾಯಿ ಹಾಕಿದಂಗೆ ಹಾಕಿಬಿಟ್ಟು. ಏನು ಮಾಡೋದು, ನನ್ನ ಬಾಣದ ತುದಿಗೆ ಹತ್ತಿದ್ದಿಲ್ಲ, ಅಷ್ಟು ಬಂದು ಕೋತಿ ಕುಂತು ನನಗೆ ಯಾವನು ಏನು ಅಂತೇಳಿ ನನಗೆ ಇದನ್ನು ಮಾಡಿಬಿಡ್ತಪ್ಪ. ಅದಕ್ಕೆ ಸುಮ್ಮ ಹೊಳ್ಳಿ ಬನ್ನಿ, ಆಜ್ಞೆ ಆಗೈತೆ ಅಂತ ಹೊಳ್ಳಿ ಬನ್ನಿ, ನನ್ನ ಬಾಣ ತುದಿಗೆ ಹತ್ತಿದ್ದಿಲ್ಲ ಅದು ಹೊಡೆದ್ರ ಅಂದವ. ಅಂದಾಗ ಅವ ಧರ್ಮರಾಜ ಹೇಳ್ದ, ತಮ್ಮ ಏನೇ ಹಾಕೋಬೇಕು, ನೀವು ಹೊಳ್ಳಿ ಬಂದದ್ದ ಬರೋಬ್ಬರಿ ಆ ಧರ್ಮ ಉಳಿಸಿದ್ದಿ ನೀನು. ಆದರೆ ಏನೈತಲ್ಲ, ಇನ್ನು ಅದು ಕಲಿಯುಗ ಬಂದೈತಿ, ನಮ್ಮ ಆಟ ನೆಡುವುದಿಲ್ಲ. ಇನ್ನು ಧರ್ಮರಾಜರ ಆಟ ನಡೆದಿಲ್ಲ, ಧರ್ಮದ ಯೋಜನೆ ಹೋದಂಗೆ ಆಕತಿ. ಇನ್ನು ಅದು ಕಲಿಯುಗ ಆಟ ನಡೆಸ್ತೈತಪ್ಪ, ಬಿಟ್ಟು ಬಂದದ್ದು ಚಲೋ ಆತಂದು ಹೇಳಿ ಅಂದು ಕುಂದಿರ್ಸಿದ. ಅದು ಅವನಿಗೆ ಹಿಂಬಾಲ ಬಂದು ಊರ ಸೇರಿಬಿಡ್ತದೆ. ಅರ್ಜುನ ಹಿಂಬಾಲನ ಬಂದು ಊರು ಸೇರಿ ಊರಾಗ ಒಬ್ಬ ಹೆಣ್ಮಗಳು ಅದನ್ನು ಕೂಸಿನ ತೊಟ್ಟಲ್ದಾಗ ಹಾಕಿ ಅವ್ರು ಕೂಡ ನೀರು ತುಂಬ್ಕೊಂಬರ್ಬೇಕಂತೇಳಿ ನೀರಿಗೆ ಹೋಗಿದ್ಲಂತ. ಅತ್ತಿ ಮನೆ ಸೊಸೆ ನೀರಿಗೆ ಹೋಗೋದ್ರೊಳಗೆ ಆಕಿ ಹೊಳ್ಳಿ ಬರೋದ್ರೊಳಗೆ ಆಕಿನ ತದ್ರೂಪನಾಗಿ ಆಕಿನ ಗತಿನ ಸೀರೆ ಉಟ್ಕೊಂಡು ಆ ಕೂಸಿನ ಎತ್ಕೊಂಡು ಬಾಗಿಲು ಮುಂದೆ ಕೂತು ಬಿಡ್ತಾಳೆ. ಕೂತು ಕೂಡಲೇ ಆಕೆ ಕೊಡ ತುಂಬ್ಕೊಂಡು ಬರೋಕ ಅದು ಬಾಗಿಲ್ದಾಗ ಕುಂತ, ಯಾರು ನೀ ನಮ್ಮ ಮನೆಗೆ ಹೋಗ್ತಿ ಅಂದು ಬಿಡ್ತೈತಿ. ಅಂದಾಗ ಆಕೆ ಅಂದ್ಲು, ಯವ್ವ ನಾನು ಕೂಸಿನ ಯವ್ವ ನಾಲ್ಕು ತೊಟ್ಟಲ್ದಾಗ ಹಾಕಿ ನೀರಿಗೆ ಹೋಗೀನಿ, ನೀ ಯಾರು ಬಂದಾಕೆ ಅಂತೇಳಿ ಹಾಕಿ ನೀ ಯಾರು ಅಂದೊಳಗೆ ನಾನೇ ಹಾಕ್ಯಾಡೊಳಗೆ ಅದು
ಓನೇನು ಮಂದಿ ಅವ್ರು ಬಂದು ಇವ್ರು ಬಂದು ಕುಂತು ನೋಡಿದ್ರು ಕೇಳಿದ್ರು ಇದನ್ನು ಮಾಡಿದರು. ಒಟ್ಟೆ ತದ್ರೂಪನ ಯಾರಿಗೆ ಪರಕಿಲ್ಲ, ಇಬ್ಬರು ಹಂಗಾದಾರೆ ಯಾರನ್ನಂತ ಏನು ಮಳೆ ನಮಗೆ ಕೂಡಾನು ಹತ್ತಲ್ದಿದ್ದು ಅಂತೇಳಿ ನಾ ಕೂಡು ನೀ ಕೂಡು ಊರು ಮಂದಿನ ಕೂಡು ಬಿಡ್ತೇವೆ. ಊರು ಮಂದಿನ ಕೂಡಿದ ಕೂಡಲೇನ ಧರ್ಮರಾಜ ಜಳಕಕ್ಕೆ ಹೊಂಟಿದ್ನ. ಜಳಕಕ್ಕೆ ಹೋಗಿ ಬರ್ಬೇಕಂತೇಳಿ ಹೂಜಿ ಹಿಡ್ಕೊಂಡು ಜಳಕಕ್ಕೆ ಹೊಂಡೊಳಗೆ ಏನು ಒಬ್ಬ ಮಂದಿ ಎಷ್ಟು ಕೂಡೈತಿ ಏನಿದು ಗದ್ದಲ ಅಂದವ. ಏನು ರೀ ಒಬ್ಬಾಕಿ ಇಬ್ಬರು ಅದಾರು, ಒಬ್ಬಾಕಿ ಮನ್ಯಾಗ ಹೆಣ್ಮಗಳು ಕೂಸಿನ ನನ್ನ ಕೂಸನ್ನು ತೆಗಿತಾಳ, ನನ್ನ ಕೂಸನ್ನು ತಿಕ್ಕಿತಾಳ, ಯಾರು ಕೂಸು ನನಗೆ ಒಟ್ಟು ಅವ್ರಿಗೆ ಇಬ್ಬರು ಕೂಣ ಹತ್ತವಲ್ರಿ, ಈ ನಮೂನಿ ನಡೆದೈತಿ ಅಂತ ಹೇಳಿದ್ರು ಅವರು. ಅಲ್ಲೆಲ್ಲೆ ಬಂದಾಳ ಹಂಗಾರ ಮಗಳಕ್ಕೆ ಊರು ಹೋಗ್ತಾಳ, ಇರಲಿ ಅವ್ರಿಬ್ಬರನ್ನೂ ಇಲ್ಲಿ ಕರೆಸ್ರಪ್ಪ ಅಂತೇಳಿ ಧರ್ಮರಾಜ ಕೊಂತೊಂದು ಕಟ್ಟಿ ಕುಂದಿರಿಸಿದ ಕೂಡಲೇನ ಅವ್ರು ಏನಂದು ಇಬ್ಬರೂ ಅವ್ರನ್ನ ಕರೆಸಪ್ಪ ಇಲ್ಲಿಗೆ ಏನಾರ ಬಂದು ಕಿಸಿಂದ ಇಬ್ಬರು ಬಂದು ಕಟ್ಟಿ ಕೂತ ಏನು ಹೇಳಿದ್ರು, ನನ್ನ ಕೂಸ್ರಿ, ನನ್ನ ಗಂಡ, ನನ್ನ ಹೊಲ, ನನ್ನ ಮನೆ ನಂಬದ ಇದು ಈಕೆ ಯಾವಾಗಿನ ಕೊಡ ತೊಗೊಂಡು ನಮ್ಮ ಮನೆಗೆ ಹೋಗಕ್ಕೆ ಬಂದಾಳಂತ ಆಕೆ ಹೇಳಿಲ್ಲಂತ ಕೂಸಿನ ಎತ್ಕೊಂಡ. ಇಲ್ರಿ ನಾ ತೊಟ್ಟಲ್ದಾಗ ಕೂಸಿನ ಹಾಕಿ ನೀರು ತುಂಬ್ಕೊಂಬರ್ಬೇಕಂತ ಹೇಳ್ಕಿಸಿದ ನಾ ಹೋಗಿನಿ, ನನ್ನ ಮಗ ಯಪ್ಪ ಇದು ನಾನು ದಿನ ಯಾವಾಗಿನ ಬಂದು ನಮ್ಮ ಮನೆಗೆ ಹೋಗ್ತಾಳ ಅಂತ ಆಕೆ ಹೇಳಿದ್ಲು. ಹೇಳಿದ ಕೂಡಲೇ ಅಂದ್ರೆ ಬರೋಬ್ಬರಿ ಅಥವಾ ಇಬ್ಬರದು. ನಾನು ಒಂದು ಮಾತು ಹೇಳ್ತೀನಿ, ನನ್ನ ಮಾತು ಯಾರು ಕೇಳ್ತೀರಿ ಅವರೇ ಈ ಮನೆ ಸಸಿ ನೋಡೋಣ. ನಾವು ನನ್ನ ಮಾತು ಕೇಳ್ತೀನಿ ಯಾಕಲ್ಲಿ ಕೇಳ್ತೀವಿ ಅಂತಂದ್ರೆ ಅಣ್ಣ ನನ್ನ ಮಾತು ಕೇಳ್ತೀನಿ ಅಣ್ಣ ಹೇಳಿದ. ನೋಡುವ ಈ ಹೂಜಿ ಒಳಗೆ ತಲೆ ಕೆಳಕ್ಕೆ ಮಾಡಿ ಯಾರು ಹೋಗ್ತಾರೆ ಅವರೇ ಈ ಮನೆ ಸಸಿ ನೋಡು ಅಂದ್ಬಿಟ್ಟು. ಅಂದ ಕೂಡ್ಲೇನ ಅಂತ ಆಕೆ ಹೆಣ್ಮಗಳು ಅಂದ್ಲಂತ, ನನಗೆ ಆಗೋದಿಲ್ಲಪ್ಪ ಯಪ್ಪ, ನಾನು ಕೊಡ ಹೊತ್ಕೊಂಡು ಬಂದೀನಿ, ನಾ ಯಾಕೆ ಅದನ್ನು ಹೆಂಗೆ ಹೋಗಲಿ ಯಪ್ಪ, ನನ್ನ ತಲೆ ಇಂಥದೈತಿ ನನಗೆ ಆಗೋದಿಲ್ಲ ಅಂದ. ನೀ ಮನೆ ಸಸಿನ ಅದು ಸರಿ ನೀ ಅನ್ನ ಸರಿ ಅಂತ ನೀ ಏನು ಮಾಡ್ತೀವ ಅಂದತ್, ನಾ ಹೋಗ್ತೇನೆ ರೀ ಅಂತ ಹೋಗಂಗಾರ ಇದ್ರಾಗತ್ತ ಅಂದ ಕೂಡಲೇ ಬಡ ಹೋಗಿ ತೊಟ್ಟಲ್ದಾಗ ಕೂಸಿನ ಹಾಕಿ ಆಕಿನ ಸೀರೆ ಪಾರಿ ಅಲ್ಲೇ ಬೀಚಿ ಹೋಗದ ತನ್ನ ತದ್ರೂಪ ಆಗಿ ಬಂದು ಕೆಸಿಂದ ಆ ಹೂಜಿ ಒಳಗೆ ಹೊಕ್ಕೊಂಬಿಟ್ಟಾಗ ಒಂದು ಬೂತ್ ಹಿಟ್ಟು ಶಿಸ್ತಾಗ ಪ್ಯಾಕ್ ಬಂದ್ ಮಾಡಿ ಬಡ್ದು ಕೂಡಲೇ ಆವಾಗ ಹೋಗು ನಿನ್ನ ಮನೆಗೆ ಅಂತೇಳಿ ಆಕೆಗೆ ಹೇಳಿ ಕೆಸಿಂದ ಹಂಗೆ ಹಿಡ್ಕೊಂಡು ಮನೆಗೆ ಹೋಗಿ ಇನ್ನೂ ಇದು ಏನೇನು ಆಟ ಮಾಡ್ತತೆ ನೋಡಬೇಕಿನ್ನು, ಇದ್ರ ಆಟ ಇನ್ನು ಕಲಿಯುಗದ ಆಟ ಏನೇನು ನಡೆಸ್ತತೆ ನೋಡ್ಬೇಕಂತೇಳಿ ಕಿಟಕಿ ಬಾಗಿಲ ಎಲ್ಲ ಬಂದೋಬಸ್ತ್ ಮಾಡಿ ಒಂದು ಅಗ್ರಿ ನನ ಹೋಗಲ್ದಂಗೆ ಆ ಪೋಲಿಯಾಗಿ ಇದನ್ನು ಮಾಡಿ ಮತ್ತು ಅಲ್ಲಿ ಒಳಗೆ ಬಿಟ್ಟು ಕೂಡಲೇನ ಅದು ಏನು ಮಾಡ್ತತ್ತೆ, ಜಿಗಿದಾಡೋದು ಕುಣಿದಾಡೋದು ಆ ಕಡೆ ಮಾಡೋದು ಈ ಕಡೆ ಮಾಡೋದು ಓಡಾಡಕ್ಕೆ ಹತ್ತದ್ರೊಳಗೆ ಅದಕ್ಕೆ ಮುಂಚೆ ಒಬ್ಬ ಸಾವ್ಕಾರ ಬಡಗ ಹೊಲ ಹಿಡ್ದಿದ್ನಂತ. ಬಡವ್ರಲ್ಲ ಮಾರ್ಯಾನ ದುಡ್ಡಿಗೆ ಇದು ಇಲ್ಲಂದಾಗ ಮಾರಿ ಕೇಸಿದನು ಮಾಡ್ಯಾನ, ಬಡಗ ಕೊಡ್ಡಾನ ಶ್ರೀಮಂತ ಮತ್ತು ಅವೇ ಕೇಳೋಣ ರಾಕಿದ್ದವ ನಟ್ಟು ಕಡ್ಸಕ್ಕೆ ಹಚ್ಚಾನ. ಅವನು ನಟ್ಟು ಕಡ್ಸಕ್ಕೆ ಹಚ್ಚೋದ್ರೊಳಗೆ ಅದು ಹೊಲದಾಗ ಒಂದು ಕೊಡ ಬದುಕೊಂಟತ್ತೆ. ಬದುಕೊಂಟ ಕೂಡಲೇ ನಾ ಬದುಕು ಏನು ಮಾಡಿನಂತವ ಅಲ್ಲ ನೀನು ಅವ್ರ ಅಪ್ಪಾರು ಹುಗ್ದಾರಪ್ಪ ಅವನ ಅಡ್ಡಿ ಅವಾಗ ಬಡವಾಗ ಗೊತ್ತಾಗಿಲ್ಲ, ತೊಗೊಂಡು ನಡ್ರಿಪ್ಪ ಅವ್ನು ಕೊಡೋಣ ಅಂಥೇಳಿ ಅವ ತೊಗೊಂಡು ಬಂದು ಕೆಸಿಂದ ಬಡವನ ಮನೆಗೆ ತಮ್ಮ ಮತ್ತು ನಿಮ್ಮ ಅಪ್ಪಾರು ಹೊಲ್ದಾಗ ಬದುಕು ಹೋಗಾರಪ್ಪ, ನೀನು ನೋಡಿಲ್ಲ ನಟ್ಟು ಕಡ್ದೀವು ತಗೋರಪ್ಪ ನೀನು ಬದುಕ ಅದ್ರಾಗ ಕೊಡ ಎದ್ದೈತೆ ಅಂತ ಅವ ಕೊಡಪ್ಪ ಅವ ಬಡವ ಏನಂದ, ಏನು ಸಾವ್ಕಾರ ನಾಲ್ಗೆ ಒಂದೈತೆ ಎರಡೈತೆ ನಾ ಕೊಟ್ಟು ನಿನಗೆ 10 ವರ್ಷ ಆತು ಹೊಲ, 10 ವರ್ಷ ಆದ್ರೆ ಆ ಹೊಲ್ದಾಗ ನಂದೇನೈತಿ ಅದ್ರಾಗ ಏನು ಬೆಳೆದ್ರು ನಿಂದಪ್ಪ ನಂದಲ್ಲ ಅಂತ ಅವ ಅಂದ. ಯಾಕೆ ಇದು ಧರ್ಮರಾಜ ನಿರ್ಜು ನಡೀತಿದೆ, ಮೊದಲಿನ ಕಾಲದಾಗ ನಡೀತಿದ್ದು ಕೂಡಲೇನ ಇವ ಬೀಚೇನು ಬಿಟ್ಟಿದ್ಮೇಲ ಬಿಚ್ಚಿ ಬಿಡೋದ್ರೊಳಗೆ ನಾವು ಅಲ್ಲಿ ನೀವು ಅಲ್ಲಿ ನಂದು ಅಲ್ಲಿ ನಿಂದಲ್ಲ ಅಂತೇಳಿ ಧರ್ಮರಾಜ ಇರ್ತಕ್ಕೆ ನ್ಯಾಯ ಹೊಣೋದು ಕೂಡಲೇನ ಅವ್ರು ಏನಂದ್ರು, ಇವು ಅಷ್ಟು ತಗೊಳ್ಕಿಲಿ ಇವತ್ತು ಒಳಗೆ ಬಿಚ್ಚಿ ಬಿಡೋಣ ಅಲ್ಲಿಗೆ ಮನಸ್ಸು ಗದ್ದಲಾಗಕೈತಿ. ಅವ್ರು ಯಾಕೆ ಆಗಕೈತಿ ಅಂದ್ರೆ ಇದು ಕಲಿಯುತ್ತಾನ ಆಟ ನಡೆಸ್ತಿಲ್ಲ ಕೋಲ್ಯಾಗ ನಡೆಸಿದ ಕೂಡಲೇ ಏನು ನಡ್ಡಿ ಹೊಲನ ಕೊಟ್ಟಿದ್ನಿ ಎಲ್ಲ ಮಾರಿದ್ನಿ, ಒಂದು ಕೊಡ ಬದುಕಿನಾಗ ಇಂಥ ಹೊಲ ಇನ್ನೊಂದು ಸಿಗ್ತಿತ್ತು,
ಯಾಕೆ ನಾ ತಗೊಳ್ಳಿಲ್ಲಪ್ಪ ಅಂತ ಬಡವನ ಮನಸ್ಸಂತು. ಅವನು ಸಾವುಕಾರಂದು ಏನಂತು, ಇವನು ಹೊಲ ಕೊಟ್ಟು 10 ವರ್ಷ ಆಗಿತ್ತು, ಇನ್ನೊಂದು ಹೊಲ ಸಿಗ್ತಿತ್ತು, ಇವ್ ಯಾಕೆ ಕೊಡಕ್ಕೆ ಬಂದೆಪ್ಪ ಅಂತ ಇವನು ಮನಸ್ಸಂತು. ಯಾಕೆ ಅದು ನಡೆಸ್ತಿಲ್ಲ, ಇಲ್ಲಿ ಕಾರ್ಬಾರ ಒಳಗೆ ಬಿಟ್ಟಿದ್ನಲ್ಲ, ಈ ನಮೂನೆ ನಡೆದಿತ್ತು. ಹಿಂಗೆ ಅನ್ಕೋತ ಸಾವುಕಾರ ಮತ್ತು ಆಗಳ ಕೊಡಕ್ಕೆ ಹೋಯ್ತಪ್ಪ, ಕೊಟ್ಟು ಬಿಡು ಬದುಕ ಅಂತ ಇವ ಅಂದ. ಹೌದಲ್ಲಿ ಮಗನ, 10 ವರ್ಷ ಆತು ಹೊಲ ಕೊಟ್ಟ, ನಿಂದೇನೈತು ಹೋದ್ರಾಗ ಅಂತ ಅವ ಅಂದ. ಹಿಂಗೆ ಅನ್ಕೋತ ಇದನ್ನು ಮಾಡ್ಕೋತ ಹೋಗೋದ್ರೊಳಗೆ ಅವನು ಏನು ಮಾಡ್ಯ, ಧರ್ಮರಾಜ ಇನ್ನು ಹಿಂಗಾರಿ ಜಗನ ಕೆಡ್ಸತ್ತೀವಿ ನೋವನ, ಇದನ್ನು ಬೇಡ ಇದನ್ನು ಬಂದೋಬಸ್ತ್ ಮಾಡ್ಬೇಕಂತೇಳಿ ಮತ್ತು ಅದ ಹೂಜಿ ಒಳಗೆ ಹಾಕಿ ಕಂಡು ಬಡದು ಬಂದೋಬಸ್ತ್ ಮಾಡಿ ಇಟ್ಬಿಟ್ಟಾನೆ. ಇಟ್ಟು ಕೂಡ್ಲೇನೆ ಮತ್ತೆ ಹೆಂಗಿದ್ದಾರೆ ಹಂಗಾದ್ರೆ ಅವರು, ನನ್ನ ಬದುಕಲ್ಲ ಅಂತಾವ ಅಂತಾನೆ, ನನ್ನ ಬದುಕಲ್ಲ ತಿವ ಅಂತಾನೆ. ಅಂದ ಕಿಸಿಂದೆ ಹೋಗೋದಲ್ಲೇ ಧರ್ಮರಾಜ ಇರ್ತಕ್ಕೆ ನ್ಯಾಯಕ ಅಂದ್ರೆ ಅವರು. ಅಂದ ಕೂಡ್ಲೇನ ಧರ್ಮರಾಜ ಇರ್ತಕ್ಕೆ ಹೋದ್ರು. ಏನು ರೀ ಬಡವನ ಹೊಲ ಹಿಡಿದು 10 ವರ್ಷ ಆತು ನಾನು, ಮತ್ತು ಈಗ ನಟ್ಟು ಕಡಿಸಾಕತ್ತೀನಿ, ಅವನಿಗೂ ಆಗಿದ್ದಿಲ್ಲ, ಅದ್ರ ಸಲುವಾಗಿ ಈಗ ಅವನು ಹೊಲ್ದಾಗ ಬದುಕಿದೈತಿ, ಮತ್ತು ಅವ್ರ ಅಪ್ಪ ಹೋಗ್ದಾರು ಅವ್ನಿಗೆ ಗೊತ್ತಿಲ್ಲ, ಅದ್ರ ಸಲುವಾಗಿ ನಾವು ಕೊಡ್ಬೇಕಂತ ಬಂದೀವು, ಏನು ಮಾಡಿದ್ರು ಸಿಗೋವಲ್ಲ ಅಂಥೇಳಿ ಸಾವುಕಾರ ಹೇಳಿದ. ಅವ ಬಡವ ಏನಂದ, ಏ ತಮ್ಮ, ನಾನು ಹೊಲ ಕೊಟ್ಟು 10 ವರ್ಷ ಆತ, ಆ ಹೊಲ್ದಾಗ ಏನಿದ್ರು ನಿಂದಪ್ಪ, ಅದು ನಂದಲ್ಲ ಅಂತ ಅವ ಅಂತಿದ್ದ ಬಡವ. ಇಬ್ಬರದು ಬರೋಬರಿ ಆತಪ್ಪ, ಯಾಕೆ ಹೋಗೋದಕ್ಕೆ, ಮತ್ತು ನಾವೊಂದು ಮಾತು ಹೇಳ್ತೀನಿ, ನನ್ನ ಮಾತು ಇಬ್ಬರು ಕೇಳಬೇಕು ನೀವು ಅಂತ ಇವ ಅಂದ. ಯಾಕೆ ಹೋಗಲ್ಲ ಇಬ್ಬರು ಕಬಲ್ ಆದರೂ ಕುಂತು ಕಿಸಿಂದ ಧರ್ಮರಾಜ ಏನಂದ, ತಮ್ಮ ನೀವು ಖರೀದಿ ಹಿಡಿಬೇಕಾದ್ರೆ ರೊಕ್ಕ ಎಷ್ಟು ಕೊಟ್ಟಿಪ್ಪ ಹೊಲಕ್ಕೆ ಅಂತ ಸಾವುಕಾರನ ಕೇಳಿದ. ಅದಕ್ಕೆ 10,000 ರೂಪಾಯಿ ಕೊಟ್ಟಿನಿ ರೀ ಅವಾಗಿನ ಕಾಲದಾಗ ಅಂದ. 10,000 ರೂಪಾಯಿ ಹೊಲ ಕೊಟ್ಟೆ, ಖರೀದಿ ಮಾಡ್ಕೊಳಕ್ಕೆ 10,000 ಕೊಟ್ಟು, ಮತ್ತು ಈಗ ನಟ್ಟು ಎಷ್ಟು ಸಾವಿರ ಕಡಿಸಿದೆಪ್ಪ, ಅದು ಒಂದು 10,000 ರೂಪಾಯಿ ಆಗಿರ್ಬೇಕು ರೀ. 10,000 ರೂಪಾಯಿ ಜೊತೆ ಮತ್ತು ನೀ ಎಷ್ಟು ದಿನ ಹೋಗಿಯಪ್ಪ ಹೊಲಕ್ಕೆ, ನಿಂದು ಬೇಕಲ್ಲ, ನೀ ಎಷ್ಟು ದಿನ ಅಳ್ಗೆಟ್ಟು ಹೋಗಿ, ನಾನು ಒಂದಿಷ್ಟು ದಿನ ಹೋಗಿನಿ ರೀ, ಎಲ್ಲ ಕೂಡ ಒಂದು 25,000 ರೂಪಾಯಿ ಆಗಿರ್ಬೇಕು. ಆಯ್ತಾ, 25,000 ರೂಪಾಯಿ ಆಯ್ತು ಅಂತಂದ್ರೆ ಆವಾಗ ನೀನು ಒಂದು 25,000 ರೂಪಾಯಿ ಬದುಕಾದ್ರೊಳಗೆ ತಕ್ಕೋ. ಈಗೇನು ಕೊಡ ಬದುಕು ಬಂದಟ್ಲ ಅದ್ರೊಳಗೆ 25,000 ರೂಪಾಯಿದ್ದು ನೀ ತಕ್ಕೊಂಡು ಕೇಸಿ ಬಡವನ ಹೊಲ ಬಡಗು ಬಿಡು, ಉಳಿದು ಬದುಕ ಬಡವನ ಹೊಲ ಕೂಡಿ ಅವ್ನು ಕೊಟ್ಟು ಬಿಡೋಣ ಧರ್ಮರಾಜ. ಅಲ್ಲಣ್ಣ ಇಬ್ಬರು ಕಬೂಲ, ಯಾಕೆ ಹೋಗಲ್ರಿ ಅಂಥೇಳಿ ಅವ್ನು ಕೊಟ್ಟ, ಇವು ಕೊಟ್ಟ, ತೊಗೊಂಡು ಹೋದ ಕೂಡಲೇನ ಇನ್ನು ಹಿಂಗೆ ಬಿಟ್ಟರೆ ಇದು ನೆಡುವುದಿಲ್ಲ, ಇವನವನ ಜಗನೇ ಕೆಡಿಸ್ತತಿದು, ಇದನ್ನು ಹೆಂಗಾರ ಮಾಡಿ ಇದನ್ನು ಮುಗಿಸಬೇಕಂತೇಳಿ ಧರ್ಮರಾಜ ಹಂಚಿಕೆ ಮಾಡಿ, ಇದು ಯಾರಿಗೆ ಸಾಧ್ಯ ಆಗತ್ತಪ್ಪ ಹಿಂಗೆ ಇದನ್ನು ಹುಮ್ಮತನ ಮಾಡಿ ಒಯ್ಯವ್ರು ಯಾರದಾರ, ಇದನ್ನು ಭೀಮಸೇನ ಕರೆಸ್ಬೇಕಂತೇಳಿ ತಮ್ಮನ್ನು ಒದರಿದ. ಭೀಮಸೇನ ಬಾಯಿಲೆಲ್ಲ ವಾದ, ಏನಪ್ಪ ನಾನು ಏನಿಲ್ಲ, ಈ ಹೂಜಿ ಪೆಂಡ ಸೈಲು ಮಾಡಬೇಡ, ಬಿಚ್ಚಾಕು ಹೋಗಬೇಡ, ಹೋಗಿ ಇದನ್ನು ನಿನ್ನ ಕುತ್ತಿಗೆ ಮಠ ನೀರು ಬರುತ್ತಾನ, ಹೋಗಿ ಅಲ್ಲಿಗೆ ಹೋಗಿ ಬಿತ್ತಲಾರ್ದ ಬಿಟ್ಟು ಬಿಡ್ಬೇಕು ನೋಡಪ್ಪ ಅನ್ನಂತ ಧರ್ಮರಾಜ. ಅವಾಗಂತಂತ ಭೀಮರಾಜ ಅನ್ನಂತ ಅವನು ಭೀಮಸೇನ ನಾನು ನಮ್ಮನ್ನು ಹೆಚ್ಚು ಗುದ್ದಿದ್ರೆ ನೀರು ನೆಲ ತಗುವಂತಂದ್ರೆ ಶಕ್ತಿ ನನ್ನ ಐತಕೈತಿ, ಈಟ್ರಾಗ ಏನಿರಬೇಕು ನಮ್ಮನ್ನ ಹಿಂಗೆ ಕೇಳ್ದ ಅಂತೇಳಿ ಅನುಮಾನ ಮಾಡ್ಕೋತ ಹೊಳೆಯಾಗ ಹೋದ್ನಂತ. ಕುತ್ತಿಗೆ ಮಠ ನೀರು ಬರುತ್ತಾನ ಹೋದ್ನಂತ. ಅವನು ಹೋಗಿ ಮನಸ್ಸು ಸಮಾಧಾನ ಆಗಲಿಲ್ಲ. ಅವನು ಯಾವಾಗ ಹಿಂಗೆ ಹೇಳೋಣ ಅಂದ್ಬಿಡ್ತಿದ್ವಿ, ಬಿಚ್ಚೇ ನೋಡ್ಬೇಕಿದ್ರೆ ಏನೈತಿ ಅಂತೇಳಿ ಬೂತ್ ಸೈಲ್ ಮಾಡೋಕೆ ಬದುಕಿನ ಜಿಗಿತಿ ಅಂತ ಎಲ್ಲ ಗುದ್ದು ಏನೈತೆ ಅಂತ ಹೇಳಿ ಕೆಸಿಂದ ಹೊಡ್ಡ ಮಳ್ಳಿ ಆ ಬೂತ್ ಬಡ್ದು ಬಿಟ್ಟನಂತ. ಬಡ್ದಾಗ ನೀನು ಮುಂದೆ ಹೇಳ್ತೀನಿ, ಅದು ಒಂದು ಕಾಲ ಒಂದು ಬಾಲ ಕಟ್ಟಗರಿಸಿ ನೀರಾಗ ಹೋಗ್ಬಿಡ್ತ. ನೀರಾಗ ಹೋದ ಕೂಡಲೇನ ಅಲ್ಲಿ ಬಿಟ್ಟು ಬಂದಂತ, ಬಂದ ಕೆಸಿಂದ ಬಿಟ್ಟು ಬಂದೇನಪ್ಪ ಅನ್ನೋ ಬಿಟ್ಟು ಬಂದಂತ. ಅದು ಒಂದು ಕಾಲ ಒಂದು ಬಾಲ, ಅದಟ ವಾದದಕ್ಕೆ ಇದು ಕಲಿಯುಗ ತನ್ನ ಆಟ ನಡೆಸಿಕೊಂಡೇ ಬಿಡ್ತದು. ಕಲಿಯುಗ ಅದ್ರ ಆಳ್ಕೆ ಏಟಿತ್ತು ಏಟಿಲ್ಲೋ ಅದು ಬಲ್ಲವ್ರಿಗೆ ಗುರುತು. ಅದು ಇರುತನ ಏನೈತಲ್ಲ ಕಲಿಯುಗ, ಅದಟ ಕಾಲ ಅಟ ಬಾಲ ಹಿಡ್ದಾಗ ಕಡ್ಯಾಕ ಆದಾಗ ನಂದು ನಿಂದು ಅದು ನಂದು ಇದು ನಂದು ಎಲ್ಲನೂ ದರ್ಬಂದು ನಂದು. ನಾವು ಹೊಲ ಹಿಡಿಬೇಕು, ಮನೆ ಹಿಡಿಬೇಕು, ಮಕ್ಕಳು ಆಗಬೇಕು, ಅದಾಗಬೇಕು, ಬರೇ ಆಸೆ ಅನ್ನುವಂಥದ್ದು ಮನುಷ್ಯಾಗ ಆಸೆ ಹೋಗಿ ದುರಾಸೆ ಗಂಟು ಬಿದ್ದು ಬಿಟ್ಟೈತಿ. ಹಿಂಗಾಗಿ ಜನರು
ನಾಂದನೇಂದು ಒಟ್ಟೆ ಕದಲು ಅಂದರೂ ಯಾವುದೂ ಇದು ಇಲ್ಲ. ಈಗ ಒಬ್ರಿಗೊಬ್ರು ವಿಶ್ವಾಸ ಇಲ್ಲ, ಒಂದು ನೆಂಬಿಗಿಲ್ಲ, ಮನ್ಯಾಗ ಹೆಚ್ಚು ತಂದೆ ಮಕ್ಕಳ ನೆಂಬಿಗಿಲ್ಲ. ಒಂದು ಜಿಲ್ಲಾ ತಾಲೂಕಿನೊಳಗೆ ಯಾರು ನಾ ಮುಂದೆ ನೀ ಮುಂದೆ ಬರೇ ನಂದು ಅಂತೇಳಿ ಬಡ್ಕೊಂಡು ಸಾಯಕತ್ತಾರ. ಈ ಕಲಿಯುಗದ ಆಟ ಈಗ ಏನಾಗೈತಿ ಅಂದ್ರೆ ಇದು ಸನೇಕ ಬಂದೈತಿ ಹೋಗಾಕ. ಇದು ಹೋಗೋದ್ರೊಳಗೆ ಇನ್ನು ಏನೇನು ಮಾಡಿ ಹೋಗತ್ತೋ ಏನಿಲ್ಲ ಗೊತ್ತಿಲ್ಲ. ಇದು ಮಾತ್ರ ಗುಳೆ ಕಟ್ಸ್ಕೊಂಡು ಹೋಗತಿ, ಇದು ಮಾತ್ರ ಗ್ಯಾರಂಟಿ. ಗುಳೆ ಕಟ್ಸಿಕೊಂಡು ಹೋಗು ಕಾಲಕ್ಕೆ ಏನಾಕತಿ ಅಂತಂದ್ರೆ ಇದನ್ನು ಸತ್ತರ ಮಣ್ಣು ಕೊಡಾಕ ದಿಕ್ಕಿಲ್ದಂಗೆ ಸತ್ತು ಹೋಗಿಬಿಡ್ತೈತಿ. ಆ ನಮೂನಿ ಬರ್ತೈತಿ. ಇದಕ್ಕೆ ಬಂದು ಕೆತ್ತಿಂದ ಇದು ಹೋತು ಅಂತಂದ್ರೆ ಮುಂದೆ ಮತ್ತೆ ಧರ್ಮರಾಜರ ಬರೋರು. ಧರ್ಮರಾಜರ ಬಂದ ಅವ್ರದ ಇನ್ನು ಆಟ ನಡೆದೈತಿ. ಅವ್ರೇನು ಇನ್ನೇನು ಆಗ ಹೋಗ್ಯಾರ ಅಂತಂದ್ರು ಅವ್ರೇನು ಈಗ ಸತ್ತಿಲ್ಲ, ಅವ್ರೇನು ಈಗ ಸ್ವರ್ಗ ಕಂಡಿಲ್ಲ, ಅವ್ರು ಅದಾರೆ. ಎಲ್ಲಿ ಅದಾರು ಅಂತಂದ್ರೆ ಅವರು ಗುಪ್ತ ರೀತಿಯಿಂದ ಒಂದು ಮರ್ಯಾದೆಯಿಂದ ಒಟ್ಟಾಗ ಯಾರಿಗೆ ಕೂನ್ ಹತ್ತದಂಗೆ ಅದಾರ. ಆದ್ರೆ ಇನ್ನು ಮುಂದೆ ಬರೋರು ಅವರು ಬರುವ ಕಾಲಕ್ಕೆ ಈ ಯುದ್ಧಗಳ ಮಾತ್ರ ಯಾವುದೂ ಉಳಿಯೋದಿಲ್ಲ. ಉಳಿಲ್ದಂಗಾಗಿ ಸತ್ಯನಾಶ ಆಗಿ ಹೋದ ಕೂಡಲೇ ಆವಾಗ ಉಳಿಬೇಕಾದ್ರೆ ಹೆಂಗೆ 6 ತಿಂಗಳದ್ದೊಂದು 3 ತಿಂಗಳದ್ದೊಂದು ವರ್ಷದ ಒಳಗೆ ಒಟ್ಟು ಏನಿಲ್ಲ, ಏನು ಸಿಗ್ತೈತೆ ಅದನ್ನು ಮಣ್ಣು ತಿಂದು ಇದನ್ನು ತಿನ್ನುವಂಥದ್ದು ಅಜ್ಞಾನಿ ಅಂತ ಅದು ಉಳಿದ ಕೇಸಿ ಮತ್ತು ಪ್ರಾಪ್ತಿ ಆಗ್ತತಿ. ಜಗತ್ತೇ ಮತ್ತು ಉದ್ಧಾರಣ ಆಗ್ತತಿ. ಅಲ್ಲಿವರೆಗೆ ಇದು ಏನೈತಲ್ಲ ಇದು ಮಾತ್ರ ಕಲಿಯುಗ ಬೆನ್ನು ಬಿಡಲಾರ್ದು. ಇದು ಮಾತ್ರ ಕಲಿಯುಗ ಬಂದೈತೆ ಅಂದ್ರೆ ಇದು ನಾಂದನೆಂದು ಒಬ್ರಿಗೊಬ್ರು ಕೂನಿಲ್ಲ, ಗುರುತಿಲ್ಲ, ಅಣ್ಣ ಅನ್ನೋದು ಗುರುತಿಲ್ಲ, ತಾಯಿ ಮಕ್ಕಳು ಅನ್ನೋದು ಗುರುತಿಲ್ಲ, ಒಂದು ಅಕ್ಕ ತಂಗಿಯರು ಅನ್ನೋದು ಮರೆಯೋದಿಲ್ಲ, ಯಾವುದೂ ಇಲ್ಲ ಎಂತಿಲ್ಲ. ಒಟ್ಟು ಇದು ಏನೈತಿಲ್ಲ ಕಲಿಯುಗ ತನ್ನ ಆಟ ನಡೆಸ್ಬಿಟ್ಟೈತಿ. ಇದು ಕಲಿಯುಗ ಹೋಗೋದ್ರೊಳಗೆ ಇದನ್ನು ಗುಟ್ಕ ನುಂಗಿ ಹೋಗ್ತಂತ ನನ್ನ ಮನಸ್ಸು ಅನಿಸ್ತೈತಿ. ಹಿಂದಕ್ಕೆ ಹಿರಿಯರು ಹೇಳ್ಕೊತ ಬಂದಿದ್ದರು. ಅದರ ಸಲುವಾಗಿ ಏನೈತಿಲ್ಲ ನಮಗೆ ತಿಳಿದಷ್ಟು ಕಲಿಯುಗದ ನಾವು ಹೇಳಿವು. ಇದ್ರ ಮ್ಯಾಲೆ ಮುಂದೆ ಏನಾಗತ್ತೆ ನೋಡ್ಕೊತ ಹೋಗೋನು ಇದ್ದವ್ರು ನೋಡ್ತಾರೆ ಶಿವಾಯನ್ನ.